ರಾಯಚೂರು ಜಿಲ್ಲೆಯ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಪರ ಇಂದು ಕಮಲ ನಾಯಕರು ಭರ್ಜರಿ ಕ್ಯಾಂಪೇನ್ ನಡೆಸಿದ್ದಾರೆ. ಪ್ರಚಾರದ ವೇಳೆ ಸುರಪುರದ ಬಿಜೆಪಿ ಶಾಸಕ ರಾಜುಗೌಡ ಕಾಂಗ್ರೆಸ್ ವಿರುದ್ಧ ಸರಣಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲಿಂಗಸಗೂರಿನಿಂದ ಎಂಪಿಯಾದ ಕಾಂಗ್ರೆಸ್ ಸಂಸದ ಬಿವಿ ನಾಯಕ್ 5 ವರ್ಷಗಳಿಂದ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ. ಒಂದು ಬಾರಿ ಗೆದ್ದ ನಂತರ ಪುನಃ ಕ್ಷೇತ್ರದ ಕಡೆ ತಿರುಗಿ ನೋಡದ ಸಂಸದರು ನಮಗೆ ಬೇಡ. 5 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಎಲ್ಲರಲ್ಲೂ ದೇಶಾಭಿಮಾನ ಹುಟ್ಟುವಂತೆ ಮಾಡಿದ್ದಾರೆ. ಇಂತಹ ದೇಶ ಪ್ರೇಮಿ ಪ್ರಧಾನಿ ನಮಗೆ ಬೇಕು. ಆದ್ದರಿಂದ ರಾಯಚೂರು ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಅಮರೇಶ್ವರ್ ನಾಯಕ್ರನ್ನ ಗೆಲ್ಲಿಸಿ ಮೋದಿಗೆ ಮತ್ತೊಮ್ಮೆ ಪ್ರಧಾನಿ ಮಾಡೋಣವೆಂದು ಸುರಪುರದ ಎಂಎಲ್ಎ ರಾಜುಗೌಡ ಹೇಳಿದ್ದಾರೆ. 5 ವರ್ಷ ಎಲ್ಲಿ ಹೋಗಿದ್ರು ಪಾಪ, ನಾವು ಚಿಂತೆ ಮಾಡಕತ್ತಿದ್ವಿ. 5 ವರ್ಷ ಎಲ್ಲರೂ ಲಿಂಗಸೂರಿಗೆ ಬಂದಿದ್ರ? ಲಿಂಗಸೂರಿಂದ ಎಂಪಿ ಆಗಿದ್ದ, ಬೇರೆ ಯಾವ ಕ್ಷೇತ್ರದಿಂದಲ್ಲ. ಇಲ್ಲಿಂದ 10,000 ಹೆಚ್ಚು ಮತ ಬಂದು ಎಂಪಿ ಆಗಿದ್ದು. ಲಿಂಗಸೂರಿಗೆ ಬಂದಿದ್ರ? ನನಗನಿಸ್ತದ ಪಾಪ ಗುಬ್ಬಿ ನೋಡ್ಕಕ್ ಹೋಗಿದ್ದ 5 ವರ್ಷ. ಎಲ್ಲಾದ ಗುಬ್ಬಿ ಎಲ್ಲಾದಂತ ಹುಡ್ಕಕ್ ಹೋಗಿದ್ದ. ಅವಾಗ ಹುಡುಕಿದಾಗ ಈಗ ಗೊತ್ತಾಗ್ಯದ ಗುಬ್ಬಿ ಅಂದ್ರು ಪಾಕಿಸ್ತಾನ ಅಂತಂದು. ಇಂಥ ಪುಣ್ಯಾತ್ಮ ಓಟ್ ಹಾಕ್ತೀರ? ವಿಚಾರ ಮಾಡ್ರಿ ನೀವು. ಇವತ್ತ ನಮ್ಮ ಯುವಕರೆಲ್ಲ ಮೋದಿ ಮೋದಿ ಅಂತ ಕೂಗ್ತಾರ. ಯಾಕಂದ್ರೆ ಮೋದಿ ಸಾಹೇಬ್ರಂದ್ರೆ ಹಂಗ ಲಾಸ್ಟ್ 5 ವರ್ಷದಾಗ ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ನಾಗರಿಕರಿಗೆ, ಪ್ರತಿಯೊಬ್ಬರಿಗೆ ದೇಶಾಭಿಮಾನ ಹುಟ್ಟಂತ ಕೆಲಸ ಯಾರಾದ್ರೂ ಮಾಡ್ಯಾರಂದ್ರ ಅದು ನರೇಂದ್ರ ಮೋದಿ ಸಾಹೇಬ್ರ.